ಇವತ್ತು ಏನು ಮಾಡಿದ್ದಾನೆ ಅದು ಭಾರಿ ಖಂಡನೀಯ. ನಾನು ಒಪ್ಪಲ್ಲ. ನನ್ನ ಮಗ ಆಗಿರಲಿ ಇನ್ನೊಬ್ಬ ಆಗಿರಲಿ ಯಾರೇ ಮಾಡಿದ್ರು ಅವ್ರನ್ನ ಗಲ್ಲಿಗೇರಿಸಿದ್ದಾರೆ. ಸಂಸತ್ ಭವನದ ಒಳಗೆ ಅನಾಮಿಕರಿಂದ ದಾಳಿಯಾಗುತ್ತೆ. ಸಂಸದರೆಲ್ಲರೂ ಕೂಡ ಚದರಿ ಹೋಗ್ತಾರೆ. ಸ್ವತಃ ರಾಹುಲ್ ಗಾಂಧಿ ಗಾಬರಿಯಾಗಿ ನಿಂತ್ಕೊಂಡು ನೋಡ್ತಾರೆ. ಒಂದಷ್ಟು ಸಂಸದರು ಒಳಗೆ ನುಗ್ಗಿದವ್ರನ್ನ ಹಿಡಿದು ಚಚ್ತಾರೆ. ಸಂಸತ್ತಿನ ಒಳಗೆಲ್ಲ ಗೊಂದಲ ಗದ್ದಲಗಳು ಶುರುವಾಗ್ತವೆ. ಸಂಸತ್ತು ಮುಂದೂಡಿಕೆ ಆಗುತ್ತೆ. ನರೇಂದ್ರ ಮೋದಿಯಂತಹ ಆ ಗಟ್ಟಿ ಮನಸ್ಸಿಗೂ ಕೂಡ ದೊಡ್ಡ ಶಾಕ್ ಕೊಟ್ಟಂಥ ಘಟನೆ ಇದು. ಹಾಗಾದರೆ ಇದರ ಅಸಲಿಯತ್ತೇನು? ಈಗ ಸಿಕ್ಕಿಬಿದ್ದಿರುವಂಥ 5 ಜನರು ಯಾವ ಉದ್ದೇಶಕ್ಕಾಗಿ ಸಂಸತ್ನ ಒಳಗೆ ನುಗ್ಗಿದ್ರು? ನಿಜವಾದ ಕಾರಣ ಏನು? ಈ ರೀತಿಯ ಕೆಲಸ ಮಾಡೋದ್ರಿಂದ ಅವ್ರಿಗಾಗ್ತಿದ್ದಂತಹ ಲಾಭ ಏನು? ಯಾವ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಒಟ್ಟಾಗಿದ್ರು? ಇವ್ರದ್ದೊಂದು ತಂಡ ಯಾವ ಪೂರ್ವ ತಯಾರಿಯನ್ನು ಮಾಡಿಕೊಂಡು ಈ ಒಂದು ಕೆಲಸಕ್ಕೆ ಇಳಿದಿತ್ತು? ಇವೆಲ್ಲವನ್ನ ನಿಮ್ಮ ಮುಂದೆ ಇಡೋದಾದರೆ ಸದ್ಯದ ಮಾಹಿತಿಯ ಪ್ರಕಾರ ಇವರೆಲ್ಲರೂ ಕೂಡ ಸರ್ಕಾರದ ಯೋಜನೆಗಳಿಂದ, ಸರ್ಕಾರದ ಒಂದಷ್ಟು ವೈಫಲ್ಯಗಳಿಂದ ಬೇಸತ್ತಿದ್ದವರು. ನರೇಂದ್ರ ಮೋದಿ ಆಡಳಿತದ ವೈಫಲ್ಯದಿಂದ ಬೇಸತ್ತಿದ್ರು. ಈ 5 ಜನರ ಪರಿಚಯವನ್ನು ಕೂಡ ನಾವು ನಿಮಗೆ ನೀಡ್ತೀವಿ. ಹಾಗೆಯೇ ಅವರು ಯಾಕೆ ಬೇಸತ್ತಿದ್ರು, ಏನಾಯಿತು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಿರುದ್ಯೋಗ, ಅಗ್ನಿವೀರ್ ಯೋಜನೆ ಜಾರಿ ಬಳಿಕ ಸೇನಾ ನೇಮಕಾತಿಯಲ್ಲಿ ಕೈತಪ್ಪಿದ ಅವಕಾಶಗಳು, ಬೆಲೆ ಏರಿಕೆ, ರೈತರ ಹೋರಾಟ, ಮಣಿಪುರದಲ್ಲಿ ನಡೆದಂಥ ಹಿಂಸಾಚಾರ, ಹೀಗೆ ಪ್ರಧಾನಿ ಮೋದಿ ಸರ್ಕಾರದ ಆಡಳಿತ ವೈಖರಿ ವಿರುದ್ಧ ಇವರಿಗೆ ಅಸಮಾಧಾನ ಇತ್ತು. ಸಂಸತ್ತಿನಲ್ಲಿ ನುಗ್ಗಿ ಭದ್ರತಾ ಲೋಪ ಎಸಗಿದ ಈ 5 ಕೃತ್ಯದ ಹಿಂದೆ ಸಾಮಾನ್ಯವಾಗಿ ಇದ್ದಿದ್ದು ನರೇಂದ್ರ ಮೋದಿ ಸರ್ಕಾರದ ಆಡಳಿತ ವಿರೋಧಿ ನಿಲುವುಗಳು. ಈ 5 ಕ್ರಾಂತಿಕಾರಿ ಭಗತ್ ಸಿಂಗ್, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಮತ್ತು ಸ್ವಾಮಿ ವಿವೇಕಾನಂದ ಚಿಂತನೆಗಳಿಂದ ಪ್ರಭಾವಿತರಾಗಿದ್ರು ಅನ್ನುವಂಥದ್ದು ಇವರ ಬಗೆಗಿರುವಂಥ ಕೆಲವು ವಿಚಾರಗಳಿಂದ ತಿಳಿದು ಬರ್ತಾ ಇದೆ. ಈ ಆರೋಪಿಗಳೆಲ್ಲರೂ ಕೂಡ ಭಗತ್ ಸಿಂಗ್ ಫ್ಯಾನ್ಸ್ ಫೇಸ್ಬುಕ್ ಪೇಜ್ ಮೂಲಕ ಪರಸ್ಪರ ಪರಿಚಯ ಆಗ್ತಾರೆ. ಸಂಸತ್ತಿನಲ್ಲಿ ಆಗಿರುವಂಥ ಭದ್ರತಾ ಲೋಪದ ಸಂಬಂಧ ಈಗ ಈ 5 ಜನ ಬಂಧಿತರಾಗಿದ್ದಾರೆ. ಈ 5 ಕೂಡ 5 ಬೇರೆ ಬೇರೆ ರಾಜ್ಯಗಳಿಗೆ ಸೇರಿದವರು. 6ನೇ ಆರೋಪಿ ಲಲಿತ್ ಝಾಗಾಗಿ ಹುಡುಕಾಟ ನಡೀತಾ ಇದೆ. ಇನ್ನು ಮೈಸೂರಿನ ವಿಜಯನಗರದ ಮನೋರಂಜನ್ ಡಿ, 34 ವರ್ಷದ ಈತನ ತಂದೆ ಹೆಸರು ದೇವರಾಜೇಗೌಡ. 10 ವರ್ಷಗಳ ಹಿಂದೆ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಿಂದ ಮಾಹಿತಿ ತಂತ್ರಜ್ಞಾನ ಪದವಿಯನ್ನು ಪಡೆದುಕೊಂಡವರು. ಈತ ಸಾಕಷ್ಟು ಪುಸ್ತಕಗಳನ್ನು ಓದ್ತಿದ್ದ. ಅದರಲ್ಲೂ ಕೂಡ ಭಗತ್ ಸಿಂಗ್, ವಿವೇಕಾನಂದರ ಚಿಂತನೆಗಳಿಂದ ಪ್ರಭಾವಕ್ಕೊಳಗಾಗಿದ್ದ. ಇವರ ತಂದೆ ನೇರವಾಗಿ ತನ್ನ ಮಗನನ್ನು ಗಲ್ಲಿಗೇರಿಸಿ ಸಂಸತ್ತನ್ನೋದು ದೇಗಲ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ನಮ್ಮ ಬೆಂಗಳೂರಿನ, ನಮ್ಮ ಮೈಸೂರಿನ ಲಿಂಕ್ ಇರುವಂಥದ್ದು, ಈ ಘಟನೆಯಲ್ಲಿ ಕರ್ನಾಟಕದ ಒಬ್ಬ ವ್ಯಕ್ತಿ ಕೂಡ ಇನ್ವಾಲ್ವ್ ಆಗಿರುವಂಥದ್ದು ಈಗ ಸಾಕಷ್ಟು ಕಳಂಕವನ್ನು ತರುವಂಥ ಘಟನೆ ಅಂತ ಅನ್ನಿಸ್ತಾ ಇದೆ. ಇನ್ನು ಸಾಗರ್ ಶರ್ಮಾ ಮೂಲತಃ ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆಯವರು. ವಯಸ್ಸು 27. ಲಕ್ನೋದಲ್ಲಿ ಎಲೆಕ್ಟ್ರಿಕ್ ರಿಕ್ಷಾ ಓಡಿಸ್ಕೊಂಡು ಬಾಡಿಗೆ ಮನೆಯಲ್ಲಿ ತನ್ನ ತಂಗಿ ಮತ್ತು ಪೋಷಕರ ಜೊತೆ ವಾಸವಾಗಿದ್ದವನು. ತನ್ನ ಫೇಸ್ಬುಕ್ ಖಾತೆಯಲ್ಲಿ ಭಗತ್ ಸಿಂಗ್ ಮತ್ತು ಚೆಗೆವೆರಾ ಬಗ್ಗೆ ಉಲ್ಲೇಖ ಕೂಡ ಮಾಡಿದ್ದ. ಇವರಿಬ್ಬರಿಗೂ ಕೂಡ ವೀಕ್ಷಕರ ಗ್ಯಾಲರಿಯ ಪಾಸನ್ನು ಕೊಡಿಸಿದ್ದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ ಅಂತ ಹೇಳಲಾಗ್ತಾ ಇದೆ. ತನಿಖೆಯ ನಂತರ ಇದೆಲ್ಲ ಬಯಲಾಗಬೇಕು. ಉತ್ತರ ಪ್ರದೇಶದ ಉನ್ನಾವ್ ಜಿಲ್ಲೆಯ ಸಾಗರ್ ಶರ್ಮಾಗೆ ಪ್ರತಾಪ್ ಸಿಂಹ ಯಾಕೆ ತಮ್ಮ ವೀಕ್ಷಕರ ಗ್ಯಾಲರಿಯ ಪಾಸನ್ನು ಕೊಡಿಸಿದ್ರು? ಮೈಸೂರಿನ ಮನೋರಂಜನ್ಗಾದರೆ ಓಕೆ, ಸಾಗರ್ ಶರ್ಮಾಗೆ ಪಾಸ್ ಹೇಗೆ ಪ್ರತಾಪ್ ಸಿಂಹ ಅವ್ರದ್ದು ಸಿಕ್ತು ಅನ್ನುವಂಥದ್ದು ಇನ್ನಷ್ಟು ತನಿಖೆ ಆಗಬೇಕಾಗಿದೆ. ಇನ್ನು ನೀಲಂ ದೇವಿ ಯಾದವ್, ಇವರ ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಕಾಂಗ್ರೆಸ್ ಪರ ಪ್ರಚಾರ ಮಾಡಿದಂತ ವಿಡಿಯೋಗಳು ವೈರಲ್ ಆಗ್ತಾ ಇವೆ. या तो कांग्रेस को ले आएंगे या हम INLD को ले आएंगे. बीजेपी जितना क्रूर है शायद दूसरी जो पार्टियां हैं वो. ಈಕೆ ಹರಿಯಾಣ ರಾಜ್ಯದ ಚಿಂದ್ ಜಿಲ್ಲೆಯವರು. ಖುರ್ದ್ ಗ್ರಾಮ. ವಯಸ್ಸು 37 ಆಗಿದೆ. BA, MA, B.Ed, M.Ed, M.Phil ಹೀಗೆ 5 ಪದವಿಗಳನ್ನು ಪಡ್ಕೊಂಡಿರುವಂತಹ ಪದವೀಧರೆ. ಹರಿಯಾಣ ಸರ್ಕಾರ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರೂ ಕೂಡ ನೌಕರಿ ಸಿಕ್ಕಿರಲಿಲ್ಲ. ಹರಿಯಾಣ ಮತ್ತು ಪಂಜಾಬ್ ರೈತರು ಜೊತೆಯಾಗಿ ನಡೆಸಿದ್ದ ಹೋರಾಟದಲ್ಲಿ ಕೂಡ ಈಕೆ ಪಾಲ್ಗೊಂಡಿದ್ಲು. ಬಿಜೆಪಿ ಸಂಸದನ ವಿರುದ್ಧ ಮಹಿಳಾ ಕುಸ್ತಿಪಟುಗಳು ನಡೆಸಿದ್ದ ಹೋರಾಟದ ವೇಳೆ ಈಕೆಯನ್ನು ಪೊಲೀಸರು ವಶಕ್ಕೆ ಪಡೆದಿದ್ರು. ಈಕೆಯ 2 ಸಹೋದರರು ಹಾಲು ಮಾರಿ ಜೀವನ ಸಾಗಿಸ್ತಾ ಇದ್ದಾರೆ.
ಈಕೆ ಕೂಡ ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಚಿಂತನೆಗಳಿಂದ ಪ್ರಭಾವಕ್ಕೆ ಒಳಗಾಗಿದ್ದವಳು. ಇನ್ನು ಅಮೋಲ್ ಶಿಂದೆ ಮತ್ತೊಬ್ಬರ ಮಾಹಿತಿ ಕೂಡ ಸಿಕ್ಕಿದೆ. ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯ ಝಾರಿ ಬದ್ರುಕ್ ಊರಿನ 25 ವರ್ಷದ ಯುವಕ. ಈತನ ತಂದೆ ತಾಯಿ ಕೃಷಿ ಕಾರ್ಮಿಕರು. 12ನೇ ತರಗತಿ ಪಾಸಾಗಿದ್ದ ಈತ ಹಲವು ಬಾರಿ ಸೇನೆ ಮತ್ತು ಪೊಲೀಸ್ ನೇಮಕಾತಿಯಲ್ಲಿ ಪ್ರಯತ್ನ ಪಟ್ಟಿದ್ರೂ ಕೂಡ ಉದ್ಯೋಗ ಸಿಕ್ಕಿರಲಿಲ್ಲ. ಅಗ್ನಿವೀರ್ ಯೋಜನೆ ಜಾರಿಯಾದ ಬಳಿಕ ಈತ ಸೇನಾ ನೇಮಕಾತಿಯಲ್ಲಿ ಭಾಗವಹಿಸುವ ಅವಕಾಶವನ್ನೇ ಕಳ್ಕೊಂಡಿದ್ದ. ಹೀಗೆ ಈ 4 ಜನರ ಒಂದು ಪರಿಚಯ ನೋಡಿದರೆ ಈ 5 ಜನರಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಥರದಲ್ಲಿ ಈ ವ್ಯವಸ್ಥೆಯಿಂದ ಅನ್ಯಾಯಕ್ಕೊಳಗಾದವರು. ವ್ಯವಸ್ಥೆಯಲ್ಲಿ ಉದ್ಯೋಗ ಸಿಗದೇನೆ, ಅವರ ಅರ್ಹತೆಗೆ ತಕ್ಕಂತೆ ಉದ್ಯೋಗಗಳು, ಅದಕ್ಕೆ ತಕ್ಕಂತೆ ಫಲ ಸಿಗದೇನೆ ಮಾನಸಿಕವಾಗಿ ನೊಂದಿದ್ದವರು. ಆದರೆ ಅವರಿಗೆ ಏನು ಮಾಡಬೇಕು ಅನ್ನುವಂಥದ್ದು ಗೊತ್ತಿರಲಿಲ್ಲ. ಒಂದು ಕ್ರಾಂತಿ ಮಾಡಬೇಕು, ನಾವು ನಮ್ಮ ಸಮಸ್ಯೆಯನ್ನು ಸರ್ಕಾರದ ಮುಂದಿಡಬೇಕು ಅಂದರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರ ಗಮನ ಸೆಳಿಬೇಕು. ಈ ಪ್ರತಿಭಟನೆಗಳಿಂದ ಏನಾಗುತ್ತೆ? ಪೊಲೀಸ್ನವರು ಬರ್ತಾರೆ, ಬಂಧಿಸ್ತಾರೆ, ಕರ್ಕೊಂಡೋಗಿ ಅಲ್ಲೆಲ್ಲೋ ಬಿಡ್ತಾರೆ, ಇಲ್ಲಾಂದರೆ ಒಂದು ಮುಚ್ಚಳಿಕೆ ಪತ್ರ ಬರ್ಸ್ಕೊಂಡು ಬಿಡ್ತಾರೆ. ಪ್ರತಿಭಟನೆ ನಂತರ ಭರವಸೆಗಳನ್ನ ಕೊಡ್ತಾರೆ, ಆಯಿತು ನಿಮ್ಮ ಸಮಸ್ಯೆಗಳನ್ನು ನಾವು ಪರಿಹರಿಸ್ತೀವಿ ಅಂತ. ಆದರೆ ಫೈನಲಿ ಏನಾಗುತ್ತೆ? ಏನೂ ಆಗಲ್ಲ. ಮೋದಿ ಆಗಲೇ 2 ಟರ್ಮಲ್ಲಿ ಆಡಳಿತ ಮಾಡಿದ್ದಾರೆ, 3ನೇ ಟರ್ಮಿಗೆ ಮತ್ತೆ ಬರ್ತಾರೆ, ಮತ್ತೆ ನಮಗಿದೇ ಸಮಸ್ಯೆನಾ? ಹಾಗಾದರೆ ಏನಾಗಬೇಕು ಅಂದರೆ, ಎಲ್ಲರಿಗೂ ಕೂಡ ಕೇಂದ್ರ ಸರ್ಕಾರದಿಂದನೇ ಅನ್ಯಾಯ ಆಗಿದೆ ಅಂತಲ್ಲ, ಸ್ಥಳೀಯ ಸರ್ಕಾರಗಳಿಂದ, ವ್ಯವಸ್ಥೆಗಳಿಂದ ಅನ್ಯಾಯ ಆಗಿರುವಂಥದ್ದು. ಇದಕ್ಕೆ ಇವರು ಒಂದು ದೊಡ್ಡ ಮಟ್ಟದಲ್ಲಿ ಗಮನ ಸೆಳಿಬೇಕು. ನಾವು ದೇಶದ ಗಮನ ಸೆಳಿಬೇಕು. ಸಂಸತ್ತಲ್ಲೇನಾದರೂ ಹೋಗಿ ಪ್ರತಿಭಟನೆ ಮಾಡಿದ್ದೇ ಆದರೆ ಆಗ ದೇಶದ ಗಮನ ಸೆಳೆಯೋಕ್ಕಾಗುತ್ತೆ ಅನ್ನುವಂಥ ಯೋಚನೆಯಲ್ಲಿ ಇದನ್ನು ಮಾಡಿದ್ದಾರೆ ಅಂತ ಪ್ರಾಥಮಿಕವಾಗಿ ಅನ್ನಿಸ್ತಾ ಇದೆ. ಆದರೆ ಇದರ ಹಿಂದೆ ಏನಾದರೂ ವ್ಯವಸ್ಥಿತವಾಗಿ ಯಾವುದಾದ್ರು ಪಕ್ಷವೋ ಅಥವಾ ಇನ್ಯಾವುದೋ ಒಂದು ಸಂಸ್ಥೆಯೋ ಷಡ್ಯಂತ್ರ ಹೂಡಿದೆಯಾ ಅದು ಗೊತ್ತಿಲ್ಲ. ಸದ್ಯಕ್ಕೆ ಈ ಇನ್ನೊಬ್ಬ ಲಲಿತ್ ಝಾ ಅನ್ನುವಂಥ ವ್ಯಕ್ತಿ ಬಂಧನ ಆಗಬೇಕಾಗಿದೆ. ಎಲ್ಲರ ತೀವ್ರ ವಿಚಾರಣೆಯಿಂದ ಇನ್ನೂ ಏನನ್ನ ಮಾಡೋದಕ್ಕೆ ಇವ್ರು ಹೊರಟಿದ್ರು, ಏನಾದರೂ ದೇಶ ವಿರೋಧಿ, ಈಗಾಗಲೇ ಸಂಸತ್ನ ಮೇಲೆ, ಸಂಸತ್ತು ಒಳಗೆ ದಾಳಿ ಮಾಡಿರುವಂಥದ್ದೇ ಇದು ದೇಶ ವಿರೋಧಿ, ಸಂವಿಧಾನ ವಿರೋಧಿ. ಇದನ್ನು ಹೇಗೆ ಸರ್ಕಾರ ಮುಂದಿನ ದಿನಗಳಲ್ಲಿ ಇವರಿಗೆ ಶಿಕ್ಷೆ ಕೊಡುತ್ತೆ ಅನ್ನುವಂಥದ್ದು ಈಗ ಎಲ್ಲರ ಮುಂದಿರುವಂಥ ಪ್ರಶ್ನೆ. ಸರ್ಕಾರ ಎಲ್ಲರನ್ನ ಬಂಧಿಸಿ ತೀವ್ರಗತಿಯಲ್ಲಿ ತನಿಖೆ ನಡೆಸಿ ದೇಶದ ಸಂಸದರನ್ನು, ಜನಪ್ರತಿನಿಧಿಗಳನ್ನು ರಕ್ಷಿಸಬೇಕಾದಂಥ ಕರ್ತವ್ಯ ಸರ್ಕಾರದ ಹೊಣೆಯಾಗಿದೆ.